ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು 19 ಜೂನ್ ಗುರುವಾರ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿನಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಮೂವ್ಮೆಂಟಮ್ ಹೇಗಿರ್ಬೋದು ಅಂತ ಡಿಸ್ಕಸ್ ಮಾಡೋಣ. ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇನ್ನು ನಾವು 19 ಜೂನ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ದಿನ ನಿಫ್ಟಿಯ ಮೂವ್ಮೆಂಟಮ್ ಇಲ್ಲಿ ನಾವು ನೋಡೋದಾದ್ರೆ, ನಿಫ್ಟಿ ಓಪನಿಂಗ್ ಅಲ್ಲಿ ಗ್ಯಾಪ್ ಡೌನ್ ಆಯ್ತು. ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಮೆನ್ಷನ್ ಮಾಡಿದ್ವಿ. ಸೊ ಇಲ್ಲಿ ಗ್ಯಾಪ್ ಡೌನ್ ಆಯ್ತು. ಅಲ್ಲಿಂದ ನಾವು 9:40 AM ನಂತರ ನೆಕ್ಸ್ಟ್ ಪೊಸಿಷನ್ ಏನು ತಗೋಬಹುದು ಅಂತ ಡಿಸೈಡ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ಗ್ಯಾಪ್ ಡೌನ್ ಆಗಿರೋ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಒಂದು ಒಳ್ಳೆ ಮೂವ್ಮೆಂಟಮ್ ಕೊಟ್ಟು ಮೇಲೆ 24,900 ಮೇಲೆ ನಿಯರ್ 24,940 ಕೂಡ ಬಂದಿತ್ತು ಮೊದಲನೆಯ 25 ನಿಮಿಷದಲ್ಲಿ. ಸೊ ಅದಾದ್ಮೇಲೆ ನಿಫ್ಟಿ ಅದೇ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಅಲ್ಲಿಂದ ನಿಧಾನವಾಗಿ ಪ್ರಾಫಿಟ್ ಬುಕಿಂಗ್ ಬಂತು. ನಿಫ್ಟಿನಲ್ಲಿ ಅಲ್ಲದೆ ನಾವು ಬ್ಯಾಂಕ್ ನಿಫ್ಟಿ ಹಾಗೂ ಮಿಡ್ ಕ್ಯಾಪ್, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ನಾವು ಇಲ್ಲಿ 9:45 ನಂತರ ಪ್ರಾಫಿಟ್ ಬುಕಿಂಗ್ ನ ನೋಡಿದ್ವಿ. ಇಲ್ಲಿ ನಿಫ್ಟಿ 1-2 ಬಾರಿ ಡೇ ಲೋನ ಕಟ್ ಆಯ್ತು. 20 ಡೇ ಮೂವಿಂಗ್ ಅವರೇಜ್ ಕೆಳಗಡೆ ಕೂಡ ಬಂತು, ಆದ್ರೆ ಇಲ್ಲಿ ಹೆಚ್ಚಿನ ಡೌನ್ ಮೂವ್ ಬರಲಿಲ್ಲ. ಎಂಡ್ ಆಫ್ ದ ಡೇ ನಿಫ್ಟಿ 20 ಡೇ ಮೂವಿಂಗ್ ಅವರೇಜ್ ಹತ್ರ, ಅದು 24,800 ಹತ್ರ ನಿಫ್ಟಿ ಕ್ಲೋಸ್ ಆದ್ರೆ, ಬ್ಯಾಂಕ್ ನಿಫ್ಟಿ ಇಲ್ಲಿ 20 ಡೇ ಮೂವಿಂಗ್ ಅವರೇಜ್ ಹಾಗೂ 10 ಡೇ ಮೂವಿಂಗ್ ಅವರೇಜ್ ಮಧ್ಯದಲ್ಲಿ 55,800 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇದು ನಿನ್ನೆ ದಿನನೇ 10 ಡೇ ಮೂವಿಂಗ್ ಅವರೇಜ್ ಕೆಳಗಡೆ ಇತ್ತು. ಇವತ್ತಿನ ದಿನ 20 ಡೇ ಮೂವಿಂಗ್ ಅವರೇಜ್ 10ವರೆಗೆ ಬಂದಿತ್ತು. ಇದು ಕೂಡ ಈ ಮಧ್ಯದಲ್ಲೇ ಈಗ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಮಾರ್ಕೆಟ್ ಕ್ಲೋಸಿಂಗ್ ಸದ್ಯಕ್ಕೆ ನಮಗೆ ನ್ಯೂಟ್ರಲ್ ಆಗಿದೆ. ಇನ್ನು ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ನಡೀತಿರೋ ಜಿಯೋ ಪೊಲಿಟಿಕಲ್ ಇಶ್ಯೂ ಇನ್ನು ನಡೀತಾನೆ ಇದೆ. ಅಲ್ಲಿಂದ ಯಾವುದೇ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಆಗೋ ನ್ಯೂಸ್ಗಳು ಬಾರದೇ ಇರೋ ಕಾರಣ ಮಾರ್ಕೆಟ್ ಅಲ್ಲಿ ಅಪ್ ಮೂವ್ ಆಗ್ಲಿ ಅಥವಾ ಡೌನ್ ಮೂವ್ ಆಗ್ಲಿ ಬರ್ತಾ ಇಲ್ಲ. ಅದನ್ನ ನಾವು ಕ್ರೂಡ್ ಆಯಿಲ್ ಅಲ್ಲಿ ಕೂಡ ನೋಡ್ಬೋದು. ಕ್ರೂಡ್ ಆಯಿಲ್ ಕೂಡ ನಿನ್ನೆ ಲೆವೆಲ್ ಅಲ್ಲಿ $74 ಪರ್ ಬ್ಯಾರಲ್ ಇತ್ತು, ಅದು 76 ಕಡೆ ಹೋಗಿತ್ತು. ಅಗೇನ್ ಅಲ್ಲಿಂದ ಕೂಲ್ ಡೌನ್ ಆಗ್ತಾ ಈಗ 75 ಹತ್ರನೇ ಇದೆ. ಸೊ ಇಲ್ಲಿ ಜಿಯೋ ಪೊಲಿಟಿಕಲ್ ಇಶ್ಯೂ ಏನಾದ್ರೂ ದೊಡ್ಡ ಎಸ್ಕಲೇಷನ್ ಆದ್ರೆ ಆಗ ಇದು 78-80 ಕಡೆ ಹೋಗುತ್ತೆ. ಆಗ ಮಾರ್ಕೆಟ್ ಅಲ್ಲಿ ನಾವು ಕರೆಕ್ಷನ್ ನೋಡ್ಬೋದು. ಅದೇ ಇಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಇದೇ ಲೆವೆಲ್ ಅಲ್ಲಿ ಇದ್ದು ಅಥವಾ ಕಡಿಮೆ ಆದ್ರೆ ಕೂಡ ಅದು ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಇನ್ನು ಜಿಯೋ ಪೊಲಿಟಿಕಲ್ ಇಶ್ಯೂ ಬಿಟ್ಟು ನಾವು ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಅದು ಏನಂತಂದ್ರೆ US ಫೆಡ್ ರೇಟ್. ಸೊ ಇವತ್ತಿನ ದಿನ 18 ಜೂನ್ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಮಾರ್ಕೆಟ್ ಅವರ್ಸ್ ಅಲ್ಲಿ ಅಥವಾ ನಮ್ಮ ಇಂಡಿಯಾದ ರಾತ್ರಿ ಸಮಯದಲ್ಲಿ ಅರೌಂಡ್ 11 o'clock 12 o'clock ಸಮಯದಲ್ಲಿ US ಫೆಡ್ ರೇಟ್ ಅನೌನ್ಸ್ ಮಾಡೋರಿದ್ದಾರೆ, US ಫೆಡ್ ಚೇರ್ಮನ್. ಸೊ ಅದಾದ್ಮೇಲೆ ಅವ್ರ ಕಮೆಂಟ್ರಿ ಕೂಡ ಇರುತ್ತೆ. ಸೊ ಅಲ್ಲಿ US ಫೆಡ್ ರೇಟ್ ಮೇಲೆ ಏನು ಹೇಳ್ತಾರೆ ಅಂತ ನಾವು ನೋಡ್ಬೇಕಾಗಿದೆ. ಸೊ ಸದ್ಯಕ್ಕೆ US ಫೆಡ್ ರೇಟ್ 4.5 ಹತ್ರನೇ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು US ಫೆಡ್ ರೇಟ್ 5.5 ಹತ್ರ ಇತ್ತು 2004 ಆಗಸ್ಟ್ ಅಲ್ಲಿ. ಅಲ್ಲಿಂದ 0.5% ಅಷ್ಟು ಕಡಿಮೆ ಮಾಡಿದ್ರು. ಅದಾದ್ಮೇಲೆ 0.25 ಜನವರಿ 2025 ಅಲ್ಲಿ ಕೊನೆಯದಾಗಿ ರೇಟ್ ಕಟ್ ಮಾಡಿದ್ದು. ಅಲ್ಲಿಂದ 4 ಸೆಷನ್ ಅಲ್ಲಿ ಯಾವುದೇ ರೇಟ್ ಕಟ್ ನ ಮಾಡಲಿಲ್ಲ. ಸೊ ಈ ಬಾರಿ ಏನ್ ಮಾಡ್ತಾರೆ ಅಂತ ನಾವು ನೋಡ್ಬೇಕಾಗತ್ತೆ. ಹಾಗೂ ಪವೆಲ್ ಅವರ ಕಮೆಂಟ್ರಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಬೇಸಿಸ್ ಮೇಲೆ US ಮಾರ್ಕೆಟ್ ಅಲ್ಲಿ ಒಂದು ಮೂವ್ಮೆಂಟಮ್ ಅಥವಾ ಆಕ್ಷನ್ ಇರುತ್ತೆ. ಸೊ ಅದಕ್ಕೆ ತಕ್ಕಂಗೆ ನಾವು ನಮ್ಮ ಗಿಫ್ಟ್ ನಿಫ್ಟಿನಲ್ಲಿ ಕೂಡ ಮೂವ್ಮೆಂಟಮ್ ನೋಡ್ತೀವಿ. ಸೊ ಗಿಫ್ಟ್ ನಿಫ್ಟಿ ನಮಗೆ ಇಂಡಿಕೇಟ್ ಮಾಡುತ್ತೆ ಇಂಡಿಯನ್ ಮಾರ್ಕೆಟ್ ಯಾವ ಲೆವೆಲ್ ಅಲ್ಲಿ ಓಪನ್ ಆಗುತ್ತೆ ಅಂತ. ಅದು ದೊಡ್ಡ ಗ್ಯಾಪ್ ಅಪ್ ಆಗ್ಬೋದು ಅಥವಾ ಗ್ಯಾಪ್ ಡೌನ್ ಆಗ್ಬೋದು. ಸೊ ಗ್ಯಾಪ್ ಅಪ್ ಆದ್ರೆ ಯಾವ ಲೆವೆಲ್ ಅಲ್ಲಿ ನಾವು ಪೊಸಿಷನ್ಸ್ ನ ಹೇಗೆ ತಗೋಬೇಕು, ಗ್ಯಾಪ್ ಡೌನ್ ಆದ್ರೆ ನಾವು ಹೇಗೆ ಪೊಸಿಷನ್ ತಗೋಬಹುದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಾನು ಬ್ರೆಂಟ್ ಕ್ರೂಡ್ ಆಯಿಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ನಾವು ಬ್ರೆಂಟ್ ಕ್ರೂಡ್ ಆಯಿಲ್ ಹೆಚ್ಚಾಗ್ತಾ ಹೋದ್ರೆ ಅದು ಮಾರ್ಕೆಟ್ಗೆ ನೆಗೆಟಿವ್, ನಾವು ಗುಡ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಸೈಡ್ ವೇಸ್ ಅಥವಾ ಕಡಿಮೆ ಆಗ್ತಾ ಇದ್ರೆ ನಾವು ಪಾಸಿಟಿವ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು ಇಂಡಿಯಾ ವಿಕ್ಸ್ ಇದು ಈಗ 14 ಕೆಳಗಡೆ ಇದೆ. 15 ಕೆಳಗಡೆ ಇರೋವರೆಗೂ ನಾವು ಮಾರ್ಕೆಟ್ ಅಲ್ಲಿ ಯಾವುದೇ ನೆಗೆಟಿವ್ ಇಟ್ಕೊಳ್ಳೋದು ಬೇಡ. ಇದು 15 ಮೇಲೆ ಹೋದ್ರೆ ಮಾತ್ರನೇ ನೆಗೆಟಿವ್ ಆಗುತ್ತೆ. ಸೊ
ಈಗಿನ ಲೆವೆಲ್ ಇಂಡಿಯಾ ವಿಕ್ಸ್ ಕಡೆಯಿಂದ ನಮಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ಇದನ್ನ ಬಿಟ್ರೆ ಬೇರೆ ಪ್ಯಾರಾಮೀಟರ್ಸ್, ನಮ್ಮ ರುಪಿ ಇದು 86 ಮೇಲೆ ಹೋಗಿದೆ, ಇದು ಸ್ವಲ್ಪ ನಮಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಇದು ಏನಾದ್ರು ಅಗೇನ್ ಹೆಚ್ಚಾಗ್ತಾ ಹೋದ್ರೆ ಅದು ಕೂಡ ನಮಗೆ ನೆಗೆಟಿವ್ ಆಗುತ್ತೆ. ಇನ್ನು ಯು ಎಸ್ ಕಡೆಯಿಂದ US ಡಾಲರ್ ಇಂಡೆಕ್ಸ್, US 10 ಇಯರ್ ಬಾಂಡ್ ರೇಟ್ ನಿನ್ನೆ ಲೆವೆಲ್ ಅಲ್ಲೇ ಇದಾವೆ. ಇಲ್ಲಿಂದ ಯಾವುದೇ ನೆಗೆಟಿವ್ ಕ್ಲೂ ನಮಗೆ ಸಿಗ್ತಾ ಇಲ್ಲ. ಇನ್ನು US ಮಾರ್ಕೆಟ್ ನಿನ್ನೆ ದಿನ ವಾಲಟಿಲಿಟಿನಲ್ಲಿ ಸೈಡ್ ವೇಸ್ ಅಲ್ಲೇ ಕ್ಲೋಸ್ ಆಯ್ತು. US ನ ನಾಸ್ಡಾಕ್ IT ಇಂಡೆಕ್ಸ್ ಹೈಯರ್ ಲೆವೆಲ್ ಇಂದ ಪ್ರಾಫಿಟ್ ಬುಕಿಂಗ್ ಕಂಡು ಡೇ ಲೋನಲ್ಲಿ ಕ್ಲೋಸ್ ಆಗಿದೆ. ಅದನ್ನ ಬಿಟ್ರೆ ಮೇನ್ ಆಗಿ ನಾವು ಏಷ್ಯಾದ ಮತ್ತೊಂದು ಇಂಡೆಕ್ಸ್, ಅದು ಜಪಾನ್ ಇಂಡೆಕ್ಸ್ ನಿಕೆನಲ್ಲಿ ನೋಡಿದ್ರೆ ಇಲ್ಲಿ 18 ಜೂನ್ ಇವತ್ತಿನ ದಿನ ಒಂದು ಒಳ್ಳೆ ಮೂಮೆಂಟಮ್ ಬಂದು ಇದು 38,900 ವರೆಗೆ ಹೋಗಿತ್ತು. ಈಗ 38,700 ಹತ್ರ ಇದೆ. ಇದು ಪಾಸಿಟಿವ್ ಆಗೇ ಇದೆ. ಸೊ ಇದು ಇದೇ ಲೆವೆಲ್ ಅಲ್ಲಿ ಅಪ್ ಇದ್ರೂ ಕೂಡ ಅದು ನಮಗೆ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಕೊಡುತ್ತೆ. ಈಗ ಈ ಎಲ್ಲ ಪ್ಯಾರಾಮೀಟರ್ಸ್ ಗಳನ್ನ ಬಿಟ್ಟು ನಾವು ಅದರ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ನೋಡೋದಾದ್ರೆ ಅದರಲ್ಲಿ FIS ಡೇಟಾ. ಸೊ ನಾವು FIS ಡೇಟಾನಲ್ಲಿ ಇಲ್ಲಿ ನೋಡಿದ್ರೆ FIS ಜೂನ್ ಮಂತ್ ಅಲ್ಲಿ ಕೆಲವೊಂದು ದಿನ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ, ಕೆಲವೊಂದು ದಿನ ಬೈಯಿಂಗ್ ಮಾಡ್ತಾ ಇದ್ದಾರೆ. ಕಳೆದ 4 ದಿನದಲ್ಲಿ ಜೂನ್ 11 ಇಂದ ಸೆಲ್ಲಿಂಗ್ ಅಲ್ಲಿ ಇರೋರು 17 ಜೂನ್ ಅಗೇನ್ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಬೈಯಿಂಗ್ ಮಾಡಿದ್ದಾರೆ. ಅಪೋಸಿಟ್ ಅಲ್ಲಿ DIS ಮಾತ್ರ ಸತತವಾಗಿ ಬೈಯಿಂಗ್ ಮಾಡ್ತಿದ್ದಾರೆ. ಸೊ ಇಲ್ಲಿ FIS ಮೂಡ್ ಇನ್ನೂ ಕ್ಲಿಯರ್ ಆಗಿ ಸೆಟ್ ಆಗಿಲ್ಲ ಅಂತ ಹೇಳ್ಬೋದು. ಸೊ FIS ಯಾವಾಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಗ್ರೆಸಿವ್ ಆಗಿ ಪೊಸಿಷನ್ ತೊಗೊಳಕ್ಕೆ ಶುರು ಮಾಡ್ತಾರೆ ಆಗ ನಾವು ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಅಪ್ ಮೂವ್ ನೋಡೋ ಚಾನ್ಸಸ್ ಇರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಈಗ ನಾವು ಆಪ್ಷನ್ ಚೈನ್ ನ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ ಈಗ ಆಪ್ಷನ್ ಚೈನ್ ಅಲ್ಲಿ ಪುಟ್ ಸೈಡ್ ಅಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ 15 lakhs ಇದ್ರೆ, ಕಾಲ್ ಸೈಡ್ ಅಲ್ಲಿ 25 lakhs ಇದೆ. ಸೊ ಇಲ್ಲಿ ಮಾರ್ಕೆಟ್ ಆಪ್ಷನ್ ಚೈನ್ ಪ್ರಕಾರ ತುಂಬಾ ಬಿಯರಿಶ್ ಆಗಿದೆ. ಇನ್ನು ಈಗಿನ ಅರ್ಧ ಮನಿ 24,800 ಹತ್ರ 1,19,000 ಓಪನ್ ಇಂಟ್ರೆಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ 97,000 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೇ ಲೆವೆಲ್ ಅಲ್ಲಿ ಇದಾವೆ. ಇನ್ನು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಚೆಕ್ ಮಾಡಿದ್ರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಪುಟ್ ಸೈಡ್ ಅಲ್ಲಿ ಪೊಸಿಷನ್ಸ್ ಇಂದ ಹೊರಗಡೆ ಬರ್ತಿದ್ದಾರೆ. ಸೊ ಹಾಗಾಗಿ ಮಾರ್ಕೆಟ್ ಬಿಯರಿಶ್ ಆಗಿ ಕಾಣಿಸುತ್ತೆ. 24,800 ಒಂದು ಮೇಕರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಇದನ್ನೇ ನಾವು ಬಾರ್ ಚಾರ್ಟ್ ಅಲ್ಲಿ ಕೂಡ ನೋಡಿದ್ರೆ ಈಗ 24,800 ಮೇಕರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. 25,000 ಮೇಲೆ ನೆಕ್ಸ್ಟ್ ಶಾರ್ಟ್ ಕವರಿಂಗ್. ಇನ್ನು ಕೆಳಗಡೆ ಬರ್ತಾ ಬಂದ್ರೆ 24,500 ಸ್ಮಾಲ್ ಸಪೋರ್ಟ್, ಅದನ್ನು ಬ್ರೇಕ್ ಆದ್ರೆ ಇನ್ನು ಹೆಚ್ಚಿನ ಕರೆಕ್ಷನ್ ಕೂಡ ನಿಫ್ಟಿ ತೋರಿಸಬಹುದು. ಸೊ ಇಲ್ಲಿಂದ ಈಗ ನಾವು ಅಗೇನ್ ನಿಫ್ಟಿಗೆ ಬಂದು ಎಕ್ಸಾಕ್ಟ್ ಟ್ರೇಡಿಂಗ್ ಲೆವೆಲ್ಸ್ ನ ಐಡೆಂಟಿಫೈ ಮಾಡಕ್ಕೆ ಶುರು ಮಾಡೋಣ. ಸೊ ನಿಫ್ಟಿ ಈಗ 24,800 ಹತ್ರ ಏನು ಕ್ಲೋಸ್ ಆಗಿದೆ, ಇದರ 20 ಡೇ ಮೂವಿಂಗ್ ಅವರೇಜ್ ಹತ್ರ. ಸೊ ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗಿ ಕೆಳಗಡೆ 24,750 ಕೆಳಗಡೆ ಬಂತು ಅಂತಂದ್ರೆ ಕೆಳಗಡೆ 24,500 ನ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದೇ ಫ್ಲಾಟ್ ಆಗಿ ಓಪನ್ ಆಗಿ ಅಪ್ ಮೂವ್ ಕೊಡಕ್ಕೆ ಶುರು ಆದ್ರೆ ನಾವು 25,000 ಮೇಲೆ 25,030 ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇವತ್ತಿನ ದಿನದ ರೇಂಜ್ ಅಲ್ಲಿ ನಾವು ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ. ಇನ್ನು ನಿಫ್ಟಿ ಡೈರೆಕ್ಟ್ ಆಗಿ ಗ್ಯಾಪ್ ಡೌನ್ ಆದ್ರೆ ಇಲ್ಲಿ ಅಗೇನ್ 24,500 ಹತ್ರ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ಬೋದು. ನಿಫ್ಟಿ ಇಲ್ಲಿಂದ ಹೆಚ್ಚಿನ ವೀಕ್ನೆಸ್ ಕಾಣೋದು 24,450 ನ ಬ್ರೇಕ್ ಆದ್ರೆ ಆಗ ನಿಫ್ಟಿನಲ್ಲಿ ಅನದರ್ 400 to 500 ಪಾಯಿಂಟ್ಸ್ ಡೌನ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು 25,000 ಮೇಲೆ ಗ್ಯಾಪ್ ಅಪ್ ಅಲ್ಲಿ ಆದ್ರೆ ಕೂಡ ಸೊ 25,000 ಮೇಲೆ ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ 25,300 ವರೆಗೆ ತಗೊಂಡೋಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಹೇಳಿರೋ ಪಾಯಿಂಟ್ಸ್ ಏನಾದ್ರು ನಿಮ್ಗೆ ಮಿಸ್ ಆಗಿದ್ರೆ ಸ್ವಲ್ಪ ಬ್ಯಾಕ್ ಅಲ್ಲಿ ಹೋಗಿ ಅಗೇನ್ ನಾನು ಹೇಳಿರೋ ಲೆವೆಲ್ಸ್ ನ ನೋಡ್ಕೊಂಡು ನೀವು ಪಾಯಿಂಟ್ ಔಟ್ ಮಾಡ್ಕೊಂಡು ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡಿ. ನಿಮ್ಗೆ ಸರಿಯಾದ ಪೊಸಿಷನ್ ತಗೊಳಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಲೆವೆಲ್ಸ್, ಅದನ್ನ ಫಾಲೋ ಮಾಡಿ ಕೂಡ ನೀವು ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಈಗ 55,800 ಹತ್ರ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ 56,100 ಮೇಲೆ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಕೆಳಗಡೆ 55,500 ಕೆಳಗಡೆ ಪುಟ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಈ ಲೆವೆಲ್ಸ್ ನಾವು ನಿನ್ನೆ ದಿನ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿ ನಾವು ಮುಂದುವರಿಯೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಕೆಳಗಡೆ ನೆಕ್ಸ್ಟ್ ಸಪೋರ್ಟ್ 54,600 ಹತ್ರ ಬರ್ತಾ ಇದೆ. ಸೊ ಈ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡ್ರೆ ಇಲ್ಲಿ ಪ್ರಾಫಿಟ್ ಬುಕ್ ನ ಮಾಡ್ಬೋದು. ಇಲ್ಲಿಂದ ರಿವರ್ಸ್ ಕಾಣ್ತಾ ಇದ್ರೆ ಅಗೇನ್ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು 56,100 ಮೇಲೆ ಬ್ಯಾಂಕ್ ನಿಫ್ಟಿ ಸಸ್ಟೈನ್ ಆದ್ರೆ 57,000 ಅದ್ರ ಮೇಲೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 20 ಡೇ ಮೂವಿಂಗ್ ಅವರೇಜ್ 12,900 ಹತ್ರ ಇದೆ. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 12,900 ಕೆಳಗಡೆ ಸ್ಲಿಪ್ ಆಯ್ತು ಅಂತಂದ್ರೆ
12,500 ಕಡೆ 400 ಪಾಯಿಂಟ್ಸ್ ಡೌನ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಇದನ್ನ ನೀವು ನೋಟ್ ಮಾಡ್ಕೋಬಹುದು. ಅದೇ ಅಪ್ ಮೂವ್ ಶಾರ್ಟ್ ಕವರಿಂಗ್ ಏನಾದ್ರು ಇದ್ರೆ 13,100 ಮೇಲೆ ಮಾತ್ರನೇ ನಾವು ಶಾರ್ಟ್ ಕವರಿಂಗ್ ಹಾಗೂ ಅಪ್ ಮೂವ್ಗೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೊ ಈ ರೀತಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಿಫ್ಟಿ ಎಕ್ಸ್ಪೈರಿ ದಿನ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಇನ್ನು ಆಲ್ರೆಡಿ ಹೇಳ್ದಂಗೆ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಬಗ್ಗೆ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ನಾನು ಏನಾದ್ರು ಮಿಸ್ ಮಾಡಿರೋ ಪಾಯಿಂಟ್ಸ್ ಏನಾದ್ರು ಇದ್ರೆ ಅದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಇನ್ನು ನಾನು ಕೊಟ್ಟಿರೋ ಮಾಹಿತಿನಲ್ಲಿ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.